ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೇನೆ. ಸುಮಾರು ಮೂವೀಸ್ ಗಳಲ್ಲಿ ನಮಗೆ ಕೆಲವೊಂದು ಮೂವಿ ಮಾತ್ರ ಒಳ್ಳೆಯ ಫೀಲ್ ಅನ್ನ ಕೊಡೋದು. ಅಂತದೊಂದು ಗುಡ್ ಫೀಲ್ ಕೊಡುವ ಮೂವಿಯನ್ನ ನಾನು ಇವತ್ತು ನಿಮಗೆ ತಂದಿದ್ದೇನೆ. ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯ ಒಬ್ಬನೇ ಮಗನಾದ ನಮ್ಮ ಹೀರೋ ಒಂದು ಹುಡುಗಿಯನ್ನ ಲವ್ ಮಾಡ್ತಾನೆ. ಆ ಹುಡುಗಿಯ ಮುಂದೆ ತಾನೊಬ್ಬ ಶೆಫ್ ಆಗಿ ಯಾವುದೇ ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ತರ ಆ ಹುಡುಗಿಯನ್ನ ನಂಬಿಸಿರ್ತಾನೆ. ಇಷ್ಟು ದೊಡ್ಡ ಶ್ರೀಮಂತ ಆಗಿರುವ ನಮ್ಮ ಹೀರೋ ಆ ಹುಡುಗಿಗೆ ಯಾಕೆ ಸುಳ್ಳು ಹೇಳ್ಬೇಕು? ನಿಜಾನೇ ಹೇಳ್ಬೋದಲ್ವಾ? ಕೊನೆವರೆಗೂ ಆ ಹುಡುಗಿಗೆ ನಿಜ ಹೇಳ್ತಾನ ಅನ್ನೋ ಮೂವಿನೇ ಸೀಕ್ರೆಟ್ ಮಿಲಿಯನರ್. ಸರಿ ಬನ್ನಿ, ಇನ್ನು ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿದ್ದವರು ಫಾಲೋ ಮಾಡ್ಕೊಳ್ಳಿ. ಸರಿ ಬನ್ನಿ, ಕಥೆಯ ಒಳಗಡೆ ಹೋಗೋಣ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯನ್ನ ತೋರಿಸ್ತಾರೆ. ಅವನಿಗೆ ಒಬ್ಬನೇ ಮಗ ಇರ್ತಾನೆ. ಅವನೇ ನಮ್ಮ ಕಥೆಯ ಹೀರೋ. ಹೀಗೆ ಹೀರೋ ಪಾರ್ಟಿಯಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಅವನ ಫ್ರೆಂಡ್ ಬರ್ತಾನೆ. ಇವನ್ನೇ ನೋಡಿ ಹೀರೋನ ಬೆಸ್ಟ್ ಫ್ರೆಂಡ್. ಬಂದವನು, ಮಚ ಅಲ್ಲಿರುವ ಹುಡುಗಿಯನ್ನು ನಿನ್ನನ್ನೇ ನೋಡ್ತಿದ್ದಾರೆ ಮಚ, ಹೋಗಿ ಮಾತಾಡ್ಸು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಮಗೆ ಗೊತ್ತಾಗೋದು ಹೀರೋ ಯಾರ ಜೊತೆನೋ ಅಷ್ಟಾಗಿ ಬೆರೆಯೋಲ್ಲ ಅಂತ. ಹೀರೋನು ಕೂಡ ಮನ್ಸಲ್ಲೇ ನಾನು ಎಷ್ಟು ಅಂತ ಸಿಂಗಲ್ ಆಗಿರ್ಲಿ, ಸ್ವಲ್ಪ ಆದ್ರೂ ಮಿಂಗಲ್ ಆಗೋಣ ಅಂತ ಹೇಳಿ ಅವರನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ. ಮುಂದೆ ಇರುವ ಹುಡುಗಿ ಹೆಸರು ಯಮ್ಮಿ ಅಂತ. ಹೀರೋ ಜೊತೆ ಮಾತಾಡ್ತಾ ಹಾಗೆ ಕಿಂಡಲ್ ಮಾಡ್ಕೊಂಡು ಬೇಕು ಬೇಕು ಅಂತ ಕೈಯಲ್ಲಿದ್ದ ವೈನನ್ನ ಹೀರೋ ಮೇಲೆ ಚೆಲ್ಬಿಡ್ತಾಳೆ. ಹೀರೋ ಕೋಪಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಅವನ ಫ್ರೆಂಡ್ ಇರ್ತಾನೆ. ಅವನು ಆ ಹುಡುಗಿಯರನ್ನ ಪಟಾಯಿಸ್ಕೋಬೇಕು ಅಂತ ಅವರನ್ನ ಕಿಂಡಲ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿದ್ದ 3 ಹುಡುಗಿಯರು ಹೊರಟ್ಬಿಡ್ತಾರೆ. ಅದೇ ಸಮಯದಲ್ಲಿ ಹೊರಗಡೆ ಹುಡುಗಿಯರು ಪಾಂಪ್ಲೆಟ್ಸ್ ಗಳನ್ನ ಇಟ್ಕೊಂಡು ಕಾರ್ಗಳ ಹತ್ರ ಕದ್ದು ಮುಚ್ಚಿ ಓಡಾಡ್ತಾ ಇರ್ತಾರೆ. ಆ ಪಾಂಪ್ಲೆಟ್ ಅದು ಏನಿದೆಯಪ್ಪ ಅಂತ ನೋಡಿದ್ರೆ ಆ ಶ್ರೀಮಂತ ವ್ಯಕ್ತಿ ಇದನ್ನಲ್ಲ, ಅದೇ ನಮ್ಮ ಹೀರೋಯಿನ್ ಅಪ್ಪ ಒಂದು ಪಾರ್ಕ್ ಅನ್ನ ಡೆಸ್ಟ್ರಾಯ್ಡ್ ಮಾಡಿ ಅಲ್ಲಿ ಒಂದು ಫ್ಲಾಟ್ ಅನ್ನ ಕಟ್ಸೋದಾಗಿ ಹೇಳಿರ್ತಾನೆ. ಅದಕ್ಕೆ ವಿರುದ್ಧವಾಗಿ ಹೀರೋಯಿನ್ ಪಾಂಪ್ಲೆಟ್ ಗಳನ್ನ ಮಾಡಿಸಿ ಹಂಚುತ್ತಾ ಇರ್ತಾಳೆ. ಆ ಪಾರ್ಟಿಗೆ ಬಂದಿದ್ದ ಗೆಸ್ಟ್ ಗಳ ಕಾರ್ ನಲ್ಲಿ ಕದ್ದು ಮುಚ್ಚಿ ಪಾಂಪ್ಲೆಟ್ಸ್ ಅನ್ನ ಇಡ್ತಾ ಇರ್ತಾಳೆ. ಹೀರೋಯಿನ್ನೇ ಹೀರೋ ಅಪ್ಪನ ವಿರುದ್ಧ ಪಾಂಪ್ಲೆಟ್ಸ್ ಗಳನ್ನ ಹಂಚ್ತಿರ್ತಾಳೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ನ ಚೇಂಜ್ ಮಾಡ್ಕೊಂಡು ರೂಮ್ ಅಲ್ಲಿ ಇರ್ತಾನೆ. ಅಲ್ಲಿಗೆ ಅವರ ಅಪ್ಪನು ಬಂದು, ನೋಡಪ್ಪ ನಿನಗೆ ಹುಡುಗಿಯನ್ನ ಹುಡುಕಾಗಿದೆ. ಪಾರ್ಟಿಯಲ್ಲಿ ನೋಡ್ದೆ ಅಲ್ವಾ? ಹಾ, ಅದೇ ಹುಡುಗಿ. ಆ ಹುಡುಗಿ ಹೆಸರು ಯಮ್ಮಿ ಅಂತ. ಹುಡುಗಿ ಅವರ ಹತ್ರ ತುಂಬಾನೇ ದುಡ್ಡಿದೆ. ಹುಡುಗಿ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದ್ದಾಳೆ. ಅವಳನ್ನ ನೀನೆ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಹೀರೋಗೆ ಯಮ್ಮಿಗ್ ಚೂರು ಇಷ್ಟ ಇರೋದಿಲ್ಲ. ಯಾಕೆ ಅಂದ್ರೆ ಪಾರ್ಟಿಯಲ್ಲಿ ವೈನ್ ಅನ್ನ ಬಿಲ್ಸಿ ಸ್ವಲ್ಪ ಅವಮಾನ ಮಾಡಿರ್ತಾಳೆ ಅಲ್ವಾ, ಅದಕ್ಕೆ. ಆ ಹುಡುಗಿ ಸರಿ ಇಲ್ಲ, ಆ ಹುಡುಗಿ ಕೆಟ್ಟವಳು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ಅವರ ತಂದೆಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ನಿನಗೆ 1 ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗು, ಇಲ್ಲ ಅಂದ್ರೆ ನನ್ನ ಕಂಪ್ನಿಗೆ ಬಂದು ಜಾಯ್ನ್ ಆಗ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನಮ್ಮ ಹೀರೋಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಹೀರೋ ಅವರ ತಂದೆ ಹತ್ರ ತುಂಬಾನೇ ದುಡ್ಡನ್ನ ತಗೊಂಡು ಬಿಸ್ನೆಸ್ ಗೆ ಹಾಕಿರ್ತಾನೆ. ಎಲ್ಲ ಬಿಸ್ನೆಸ್ ಕೂಡ ಲಾಸ್ ಆಗಿರುತ್ತೆ. ಅದರಿಂದ ಬೇರೆ ದಾರಿ ಇಲ್ಲದೆ ಅವ್ರ ತಂದೆ ಹೇಳ್ದಾಗೆ ಒಪ್ಕೋತಾನೆ. ಈ ಕಡೆ ನಮ್ಮ ಹೀರೋಯಿನ್ ಎಲ್ಲ ಕಾರ್ ಮೇಲೆ ಪಾಂಪ್ಲೆಟ್ಸ್ ಅನ್ನ ಇಟ್ಟು ಕೊನೆಯದಾಗಿ ಒಂದು ಕಾರನ್ನ ನೋಡ್ತಾಳೆ. ಅದು ನಮ್ಮ ಹೀರೋನ ಅಪ್ಪನ ಕಾರ್ ಆಗಿರುತ್ತೆ. ಸರಿ ಅಂತ ಹೇಳಿ ಆ ಕಾರ್ನ ಹತ್ರ ಹೋಗಿ ಪಾಂಪ್ಲೆಟ್ಸ್ ಅನ್ನ ಇಟ್ಟು ಬರ್ಬೇಕಾದ್ರೆ ಅಲ್ಲಿರುವ ಗಾರ್ಡ್ಸ್ ನೋಡಿ ಅವರ ಟೀಮ್ ಅನ್ನ ಅಟ್ಟಾಡ್ಸ್ಕೊಂಡ್ ಬರ್ತಾರೆ. ಹಾಗೆ ಹೀರೋಯಿನ್ ಓಡ್ತಾ ಅಲ್ಲಿರುವ ಒಂದು ಸೂಪರ್ ಕಾರ್ ಇಂದ ಬಂದು ಔಸ್ಕೋತಾಳೆ. ಅದೇ ಸಮಯಕ್ಕೆ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಆ ಸೂಪರ್ ಕಾರ್ ಹೀರೋದೇ ಆಗಿರುತ್ತೆ. ಹೀರೋಯಿನ್ ಅನ್ನ ನೋಡ್ತಾನೆ. ಹೀರೋಯಿನ್ ಆ ದೊಡ್ಡ ವ್ಯಕ್ತಿಯ ಮಗ ಇರ್ಬೇಕು ಅಂತ ಅನ್ಕೊಂಡು ಈ ಸೂಪರ್ ಕಾರ್ ನಿಮ್ದ ಅಂತ ಕೇಳಿದ್ರೆ ಅದಕ್ಕೆ ಹೀರೋ ಇಲ್ಲ ನಾನು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತಾನೆ. ಇಲ್ಲಿ ಹೀರೋಯಿನ್ ಕೂಡ ನಂಬ್ಕೋತಾಳೆ. ಯಾಕೆಂದ್ರೆ ಆ ವ್ಯಕ್ತಿಯ ಮಗನನ್ನ ಇವಳು ನೋಡೇ ಇರೋದಿಲ್ಲ. ಈ ಕಡೆ ಗಾರ್ಡ್ಸ್ ಅವಳನ್ನ ನೋಡಿ ಹಿಡಿಬೇಕು ಅಂತ ಬರ್ಬೇಕಾದ್ರೆ ಹೀರೋಯಿನ್ ಅದನ್ನ ನೋಡಿ ಅಲ್ಲಿಂದ ಓಡ್ತಾಳೆ. ಇಲ್ಲಿ ಹೀರೋ ಗಾರ್ಡ್ಸ್ ಗಳ ಹತ್ರ ಹೋಗಿ ಸ್ವಲ್ಪ ಹೊತ್ತು ಸುಮ್ನೆ ಇರೋ, ಆ ಹುಡುಗಿ ನನಗೆ ಗೊತ್ತಿರೋಳೆ ಅಂತ ಹೇಳಿ ಹಾಗೆ ಹೀರೋ ಕ್ಯಾಶುವಲ್ ಆಗಿ ನೀವ್ ಏನ್ ಮಾಡ್ತಾ ಇದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್, ಆ ವ್ಯಕ್ತಿ ಒಂದು ಪಾರ್ಕ್ ಅನ್ನ ನಾಶ ಮಾಡಿ ಅಲ್ಲಿ ಫ್ಲಾಟ್ ಗಳನ್ನ ಕಟ್ತಾ ಇದ್ದಾನೆ, ಅದಕ್ಕೆ ನಾವು ಅವನ ಎಗ್ನೆಸ್ಟ್ ಆಗಿ ಪಾಂಪ್ಲೆಟ್ ಗಳನ್ನ ಹಂಚ್ತಾ ಇದೀವಿ ಅಂತ ಹೀರೋನ ಅಪ್ಪನ ಬಗ್ಗೆ ಅವಳಿಗೆ ಗೊತ್ತಿಲ್ದೇನೆ ಅವನ ಬಗ್ಗೆ ಹೇಳ್ಬಿಡ್ತಾಳೆ. ಇದನ್ನ ಕೇಳಿದ ಹೀರೋ, ಹಾ ಕರೆಕ್ಟ್, ಸರಿ, ಪಾರ್ಕ್ ಗಳನ್ನ ನಾಶ ಮಾಡಬಾರ್ದು, ಗಿಡ ಮರನ್ನ ಕಟ್ ಮಾಡೋದು ಅಂದ್ರೆ ಏನು, ಹಾಗೆಲ್ಲ ಮಾಡಬಾರ್ದು, ನಾನು ಅವ್ರ ವಿರುದ್ಧ ಹೋಗ್ತೀನಿ ಅಂತ ಹೇಳಿ ಹೀರೋಯಿನ್ ಗೆ ಫ್ರೆಂಡ್ ಆಗ್ತಾನೆ. ಯಾಕೆ ಅಂದ್ರೆ ಇಲ್ಲಿ ಹೀರೋಯಿನ್ ಒಬ್ಬಳೆ ಓಡಾಡ್ತಾ ಇರೋದು ಹೀರೋಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಹಾಗೆ ಹೀರೋಯಿನ್ ಜೊತೆನೆ ಇರ್ಬೇಕು ಅಂತ ಅನ್ಕೋತಾನೆ. ಹಾಗೆ ಹೀರೋಯಿನ್ ಎಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಂದ್ರೆ ಒಂದು ಫುಡ್ ಟ್ರಕ್ ಅಲ್ಲಿ ಹೀರೋಯಿನ್ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಹೀರೋಯಿನ್, ಸರಿ ನನಗೆ ಟೈಮ್ ಆಯ್ತು, ನನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಹೀರೋ ಅವಳ ಜೊತೆ ಇರ್ಬೇಕು ಅಂತ ನಾನು ಇವತ್ತು ನಿನ್ನ ಜೊತೆ ಬರ್ಲಾ ಅಂತ ಕೇಳ್ಕೊತಾನೆ. ಅದಕ್ಕೆ ಹೀರೋಯಿನ್, ಓ ಅಷ್ಟೇನಾ, ನನಗೆ ಹೆಲ್ಪ್ ಮಾಡಿದ್ಯಾ, ಬಾ ಅಂತ ಹೇಳಿ ಅವನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಹಾಗೆ ಹೀರೋನ ಫುಡ್ ಟ್ರಕ್ ಅಲ್ಲಿ ಒಂದು ಪಾರ್ಕಿಗೆ ಕರ್ಕೊಂಡ್ ಬರ್ತಾಳೆ. ಆ ಪಾರ್ಕ್ ಹೀರೋದೇ ಆಗಿರುತ್ತೆ. ಇಲ್ಲಿ ಹೀರೋ ಅವಳಿಗೆ ಯಾವುದನ್ನು ಹೇಳ್ಕೊಳ್ಳೋದಿಲ್ಲ.
ಮತ್ತೆ ಹೀರೋಯಿನ್ ಅವಳ ಕೆಲಸವನ್ನ ಸ್ಟಾರ್ಟ್ ಮಾಡ್ಕೋತಾಳೆ. ಇಲ್ಲಿ ಹೀರೋ ಅವಳನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ತನಗೆ ಏನ್ ಗೊತ್ತಿರುತ್ತೋ ಆ ಡಿಶ್ ಅನ್ನ ಅವಳ ಮುಂದೆನೆ ಮಾಡ್ತಾ ಇರ್ತಾನೆ. ಹೀಗೆ ಹೀರೋ ಚೆನ್ನಾಗಿ ಕುಕ್ ಮಾಡ್ತಾನೆ ಅಂತ ತಿಳಿದ ಹೀರೋಯಿನ್ ಒಂದು ಪಾಂಪ್ಲೆಟ್ ಅನ್ನ ಕೊಟ್ಟು, ನೋಡು ಚೆಫ್ ಬೇಕು ಅಂತ ಅಡ್ವರ್ಟೈಸ್ ಅನ್ನ ಕೊಟ್ಟಿದ್ದಾರೆ, ನಿನಗೆ ಇಷ್ಟ ಇದ್ರೆ ಇದಕ್ಕೆ ಅಪ್ಲೈ ಮಾಡು ಅಂತ ಹೇಳ್ತಾಳೆ. ಹೀರೋ ಕೂಡ ಖುಷಿಯಿಂದ ಒಪ್ಕೋತಾನೆ. ಚೆಫ್ ನೀಡಿರೋದು ಬೇರೆ ಎಲ್ಲುವೇ ಅಲ್ಲ, ಆ ಫುಡ್ ಟ್ರಕ್ ಗೆ ಚೆಫ್ ಬೇಕಾಗಿರುತ್ತೆ. ಸೊ ಅಲ್ಲಿಗೆ ಅವಳ ಜೊತೆನೆ ಕೆಲ್ಸಕ್ಕೆ ಜಾಯಿನ್ ಆಗ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಅಪ್ಪ ಎಮ್ಮಿ ಹತ್ರ, ನೋಡಮ್ಮ ಅವನನ್ನ ನೀನೇ ದಾರಿಗೆ ತರಬೇಕು, ನನ್ನ ಬಿಟ್ಟು ನಮ್ಮ ಕೆಲ್ಸವನ್ನ ಬಿಟ್ಟು ಎಲ್ಲೆಲ್ಲೂ ಸುತ್ತಾಡ್ತಾ ಇದ್ದಾನೆ, ಅವನನ್ನ ಸರಿಯಾದ ದಾರಿಗೆ ತಂದು ನೀನೆ ಅವನನ್ನ ನೋಡ್ಕೋಬೇಕು, ಹಾಗೆ ಅವನನ್ನ ಲವ್ ಮಾಡಿ ಮದ್ವೆಗೆ ಒಪ್ಸು ಅಂತ ಇಲ್ಲಿ ಅವರಪ್ಪ ಎಮ್ಮಿಗೆ ಹೇಳ್ತಾ ಇರ್ತಾನೆ. ಯಾಕೆ ಅಂದ್ರೆ ಈ ಹುಡುಗಿಯನ್ನ ತನ್ನ ಮಗ ಮದ್ವೆ ಆದ್ರೆ ಅವರ ಬಿಸ್ನೆಸ್ ಇನ್ನು ತುಂಬಾ ಚೆನ್ನಾಗಿ ಹೋಗುತ್ತೆ, ತುಂಬಾನೇ ಪ್ರಾಫಿಟ್ ಬರುತ್ತೆ ಅಂತ ಆ ಹುಡುಗಿಯನ್ನ ತನ್ನ ಮಗನ ಬಗ್ಗೆ ಹೇಳಿ ಕನ್ವಿನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಹಾಗೆ ಕಟ್ ಮಾಡಿ ಈ ಕಡೆ ತೋರಿಸ್ತಾರೆ. ಹೀರೋ ಹೀರೋಯಿನ್ ಇಬ್ರು ಕೆಲಸವನ್ನ ಮುಗಿಸ್ಕೊಂಡು ಇನ್ನೇನ್ ಹೊಡಬೇಕು ಅನ್ನೋಷ್ಟರಲ್ಲಿ ಹೀರೋಯಿನ್, ಸರಿ ಬಾ ನಿನ್ನ ಮನೆಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಹೀರೋ, ಇಲ್ಲ ಇಲ್ಲ ನನಗೆ ಬೇರೆ ಕೆಲಸ ಇದೆ, ನಾನ್ ಬೇರೆ ಕಡೆಗೆ ಹೋಗ್ಬೇಕು, ಹಾಗೆ ಅದು ಇದು ಅಂತ ಮ್ಯಾನೇಜ್ ಮಾಡ್ತಿರ್ತಾನೆ. ಯಾಕೆ ಅಂದ್ರೆ ಎಲ್ಲಿ ಅವಳು ಇವನ ಮನೆ ಹತ್ರ ಬಂದ್ರೆ ಆ ಶ್ರೀಮಂತ ವ್ಯಕ್ತಿಯ ಮಗ ಇವನೇ ಅಂತ ಗೊತ್ತಾಗುತ್ತೆ ಅಂತ ಹೀಗೆ ಮ್ಯಾನೇಜ್ ಮಾಡಿ ಅವಳನ್ನ ಅಲ್ಲಿಂದ ಕಳಿಸಿ ಅವನು ಟ್ಯಾಕ್ಸಿಯಿಂದ ಮನೆಗೆ ಬರ್ತಾನೆ. ಮನೆಯಲ್ಲಿ ಅವನ ಬೆಸ್ಟ್ ಫ್ರೆಂಡ್ ಇರ್ತಾನೆ. ಅವನ ಹತ್ತಿರ, ಮಚ್ಚ ಇವತ್ತೊಂದು ಹುಡುಗಿ ನೋಡ್ದೆ, ಎಷ್ಟು ಸ್ವಾಭಿಮಾನಿ ಗೊತ್ತಾ, ಹಾಗೆ ಇವಳ ಕೆಲಸವನ್ನ ಮಾಡ್ಕೊಂಡು ಸೋಷಿಯಲ್ ಸರ್ವಿಸ್ ಅನ್ನ ಮಾಡ್ತಾ ಇರ್ತಾಳೆ, ನನ್ನ ಹತ್ರ ಹಣ ಇತ್ತು ಅಂತ ಹೇಳಿ ತುಂಬಾ ಜನ ಹುಡುಗಿರು ನನ್ನ ಜೊತೆ ಇದ್ರು, ಆದ್ರೆ ಇವಳನ್ನ ನೋಡ್ತಾ ಇದ್ರೆ ಹಾಗ ಅನ್ನಿಸ್ತಾ ಇಲ್ಲ, ಮತ್ತೆ ಅವಳು ನಂಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದಾಳೆ ಮಚ್ಚ, ಆದ್ರೆ ಅವಳಿಗೆ ನಾನು ಇಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿಯ ಮಗ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಹಾ ಮತ್ತೆ ಮಚ್ಚ ಇನ್ನೊಂದು ವಿಷಯ, ನನಗೆ ಒಂದು ಕಡೆ ಕೆಲಸ ಸಿಕ್ಕಿದೆ, ಅಲ್ಲಿ ನಾನು ಚೆಫ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನ್ ಮಚ್ಚ ನೀನ್ ಚೆಫ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ನಿಮ್ಮ ಅಪ್ಪಂಗ್ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾ, ಅವ್ರು ನೋಡಿದ್ರೆ ನಿನ್ನ ಅವ್ರ ಕಂಪ್ನಿಗೆ ಬಾಸ್ ಮಾಡ್ಬೇಕು ಅನ್ಕೊಂಡ್ರೆ ನೀನೇನೋ ಒಂದು ಚೆಫ್ ಆಗ್ತೀನಿ ಅಂತ ಹೇಳ್ತಾ ಇದೀಯಲ್ಲ ಅಂತ ಹೇಳ್ಬೇಕಾದ್ರೆ ಹೀರೋ ಅದನ್ನೆಲ್ಲ ತಲೆಗೆ ಹಾಕೊಳ್ಳೋದಿಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡ್ತಾರೆ. ಇಲ್ಲಿ ಹೀರೋ ಹೀರೋಯಿನ್ ಮುಂಚೆನೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗಿರ್ತಾನೆ. ಹೀರೋಯಿನ್ ಬರೋದು ಲೇಟ್ ಆಗಿತ್ತು ಅಂತ ಅಲ್ಲಿಯ ಓನರೇ ಹೀರೋಯಿನ್ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಹೀರೋಯಿನ್ ಬಂದ್ಮೇಲೆ ಹೀರೋ ತುಂಬಾನೇ ಚೆನ್ನಾಗಿ ಕುಕ್ ಮಾಡ್ತಾನೆ, ಹಾಗೆ ಹೀಗೆ ಅಂತ ಹೇಳಿ ಹೀರೋ ಬಗ್ಗೆ ಹೊಗಳುತ್ತಾ ಇರ್ತಾರೆ. ಹಾಗೆ ಹೀರೋ ಸ್ವಲ್ಪ ನಾಚ್ಕೋತಾ ಇರ್ತಾನೆ. ಹೀರೋಯಿನ್ ಹತ್ರ ಬಂದು, ಸರಿ ಬಾ ಕಸ್ಟಮರ್ಸ್ ಜಾಸ್ತಿನೇ ಇದಾರೆ, ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಅಂತ ಹೇಳಿ ಇಬ್ರು ಕೂಡ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗೆ ಇಬ್ಬರು ಒಟ್ಟಿಗೆ ಸೂಪರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹೀರೋಗೆ ಬರ್ತಾ ಬರ್ತಾ ಈ ಕೆಲಸ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಹಾಗೆ ಎಲ್ಲ ಕೆಲಸವನ್ನ ಮುಗಿಸಿ ಇನ್ನೇನು ಹೊರಡ್ಬೇಕು ಅನ್ನೋಷ್ಟರಲ್ಲಿ ಹೀರೋಯಿನ್ ಆ ಶ್ರೀಮಂತ ವ್ಯಕ್ತಿ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೊರಟಿರ್ತಾಳೆ. ಆದ್ರೆ ಆ ಕೇಸ್ ಹಾಕ್ಬೇಕು ಅಂದ್ರೆ ತುಂಬಾ ಜನರದ್ದು ಸೈನ್ ಬೇಕಾಗಿರುತ್ತೆ. ಅವಳು ಹೊರಟಿರ್ತಾಳೆ. ಇದನ್ನ ನೋಡಿ ನಮ್ಮ ಹೀರೋ, ನನಗೂ ಆ ಪಾರ್ಕ್ ಉಳಿಬೇಕು ಅನ್ನೋದೇ ಇಷ್ಟ, ನಾನು ನಿಮ್ ಜೊತೆ ಬರ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಹೀರೋಯಿನ್ ಜೊತೆ ಸೈನ್ ಗಳನ್ನ ತಗೊಳ್ಳೋದಿಕ್ಕೆ ಅಂತ ಅವಳ ಜೊತೆ ಹೋಗ್ತಾನೆ. ಹಾಗೆ ಹೀರೋಯಿನ್ ಹತ್ರ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಒಂದು ಜಾಗಕ್ಕೆ ಬಂದು ಹೋಗೋ ಬರೋರ ಹತ್ರ ಎಲ್ಲ ಸೈನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರಿಗೂ ಹೇಳ್ತಾ ಸೈನ್ ಅನ್ನ ತಗೋಬೇಕಾದ್ರೆ ಅದೇ ಜಾಗಕ್ಕೆ ಎಮ್ಮಿ ಬಂದ್ಬಿಡ್ತಾಳೆ. ಹೀರೋವನ್ನ ನೋಡಿ ಎಮ್ಮಿ ಖುಷಿಯಾಗಿ, ಹೇ ನೀನೇನಿಲ್ಲಿ ಅಂತ ಕೇಳ್ಬೇಕಾದ್ರೆ ಹೀರೋ, ಹಾಗೆ ಸ್ವಲ್ಪ ಕೆಲಸದ ಮೇಲೆ ಬಂದಿದೆ ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಹಾಗೆ ಎಮ್ಮಿ ಹೀರೋಗೆ, ಇವತ್ತು ನಾವು ಡೇಟ್ಗೆ ಹೋಗೋಣ ಅಂತ ಕೇಳಿ ಐಸನ್ನ ಇಡ್ಬೇಕಾದ್ರೆ ಹೀರೋ, ಇಲ್ಲ ಇಲ್ಲ ನನ್ಗೆ ಇವತ್ತು ತುಂಬಾನೇ ಕೆಲಸ ಇದೆ, ಅದಲ್ಲದೆ ನಾನು ಬೇರೆ ಕಡೆಗೆಲ್ಲ ಹೋಗ್ಬೇಕು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ. ಮತ್ತೆ ಹೀರೋಯಿನ್ ಜೊತೆ ಪಾರ್ಕಿಗೆ ಬರ್ತಾನೆ. ಅದೇ ಪಾರ್ಕ್ ನಲ್ಲಿ ಇಬ್ರು ಜಾಲಿಯಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಒಬ್ಬ ದುಡ್ಡಿರುವ ವ್ಯಕ್ತಿ ಜನರಿಗೆ ಒಳ್ಳೇದಾಗ್ಲಿ ಅಂತಾನೆ ಈ ಪಾರ್ಕ್ ಅನ್ನ ಕಟ್ಟಿದ್ದು, ಆದ್ರೆ ಅವರ ಮಗನೇ ಈ ಪಾರ್ಕ್ ಅನ್ನ ಡೆಮಾಲಿಷ್ ಮಾಡಿ ಇಲ್ಲಿ ಫ್ಲಾಟ್ ನ ಕಟ್ಬೇಕು ಅಂತ ಹೊರಟಿದ್ದಾರೆ. ಮತ್ತೆ ಪಾರ್ಕ್ ಅಲ್ಲಿ ಒಂದು ಕಲ್ ಮೇಲೆ ಹೀರೋ ತಾತನ ಹೆಸರು ಬರ್ದಿರ್ತಾರೆ. ಇಲ್ಲಿ ಹೀರೋಯಿನ್ ಜೊತೆ ಮಾತಾಡ್ಕೊಂಡು ಟ್ಯಾಕ್ಸಿಯನ್ನ ಹಿಡಿದು ಮನೆಗೆ ಬರ್ತಾನೆ ಹೀರೋ. ಅವ್ರ ಅಪ್ಪನ ಹತ್ತಿರ, ನಾನೊಂದ್ ಕಡೆ ಚೆಫ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ, ಮತ್ತೆ ಆ ಪಾರ್ಕ್ ಅನ್ನ ಡೆಮಾಲಿಷ್ ಮಾಡಿ ನೀವೇನೋ ಫ್ಲಾಟ್ ಅನ್ನ ಕಟ್ಬೇಕು ಅಂತ ಇದೀರಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವನ ತಂದೆ ಅವನು ಹೇಳೋದನ್ನ ಯಾವ್ದನ್ನು ಕಿವಿಗೆ ಹಾಕೊಳ್ದೆ ಹಾಗೆ ನಾಟಕ ಆಡ್ಕೊಂಡು ಯಾವ್ದೋ ಕಾಲ್ ಬಂತು ಅಂತ ಹೇಳಿ ಅಲ್ಲಿಂದ ಜಾಗವನ್ನ ಖಾಲಿ ಮಾಡ್ತಾರ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ನಾಳೆ ಆಗಿರುತ್ತೆ. ಹೀರೋ ಹೀರೋಯಿನ್ ಇಬ್ಬರುವೆ ಕೆಲಸವನ್ನ ಮಾಡ್ತಾ ಇರ್ತಾರ. ಅದೇ ಜಾಗಕ್ಕೆ ಹೀರೋಯಿನ್ ಅಪ್ಪ ಬಂದ್ಬಿಡ್ತಾರೆ. ಅದೇ ಆ ಶ್ರೀಮಂತವಾದ ವ್ಯಕ್ತಿ ಅಲ್ಲಿಗೆ ಬಂದಿರ್ತಾರೆ. ಹೀರೋನ ನೋಡಿ ಶಾಕ್ ಆಗಿ, ನೀನ್ ನಿಜವಾಗ್ಲೂ ಇಲ್ಲಿ ಚೆಫ್ ಆಗಿ ಕೆಲಸ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಹೀರೋ ಅವ್ರಿಗೆ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ತರ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಹೀರೋಯಿನ್ ಅವರನ್ನ ನೋಡಿ, ನೀವೇ ಅಲ್ವಾ ಈ ಪಾರ್ಕ್ ನಲ್ಲಿ ಫ್ಲಾಟ್ ಅನ್ನ ಕಟ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು, ನಿಮ್ಮ ಜೊತೆ ನಾನ್ ಸ್ವಲ್ಪ ಮಾತಾಡ್ಬೇಕು ಹಾಗೆ ಹೀಗೆ ಅಂತ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾ ಇರ್ತಾಳೆ. ಇಲ್ಲಿ ಹೀರೋ, ಸರ್ ಹಿಂದೆ ತುಂಬಾ ಜನ ಕಸ್ಟಮರ್ಸ್ ಇದಾರೆ, ನೀವು ಸ್ವಲ್ಪ ಇಲ್ಲಿಂದ ಹೊರಡಿ ಅಂತ ಹೇಳಿ ಅವ್ರ ಅಪ್ಪನನ್ನ ಅಲ್ಲಿಂದ ಕಳಿಸ್ತಾನೆ. ಮತ್ತೆ ಅಲ್ಲಿಗೆ ಟ್ರಕ್ ನ ಓನರ್ ಬಂದು ಹೀರೋಗೆ, ಮಿಕ್ಕಿದ ಫುಡ್ ಗಳನ್ನ ನಿನಗೆ ಯಾರು ಚಾರಿಟಿಗೆ ಕೊರೋಕೆ ಹೇಳಿದ್ದು ಅದನ್ನ ಬೇರೆ ಕಡೆಗೆ ಕೊಟ್ಟಿದ್ರೆ ಅದರಿಂದ ಹಣ ಬರ್ತಾ ಇರ್ಲಿಲ್ವಾ ಅಂತ ಹೇಳಿ ಹಾಗೆ ಹೀರೋಗೆ ಸರಿಯಾಗಿ ಬೈತಾ ಇರ್ತಾಳೆ. ಹೀಗೆ ಮಾಡಿದಕ್ಕೆ ನಿನಗೆ ನೆಕ್ಸ್ಟ್ ತಿಂಗಳು ಸಂಬಳ ಕಟ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇದನ್ನ ಕೇಳಿಸ್ಕೊಂಡ ಹೀರೋ ತಲೆಗೆ ಹಾಕೊಳ್ದೆ ಅವನ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಇದು ಹೀರೋಯಿನ್ಗೆ ಇಷ್ಟ ಆಗುತ್ತೆ. ಹಾಗೆ ಹೀರೋ ಹತ್ರ, ಇವತ್ತು ನಾವು ಡಿನ್ನರ್ಗೆ ಹೋಗೋಣ ಅಂತ ನೈಸ್ ಆಗಿ ಕೇಳ್ತಾ ಇರ್ತಾಳೆ. ಹೀರೋ ತುಂಬಾ ಖುಷಿಯಾಗಿ ಸರಿ ಅಂತ ಒಪ್ಕೋತಾನೆ. ಮನೆಗೆ ಬಂದು ತನ್ನ ಬೆಸ್ಟ್ ಫ್ರೆಂಡ್ ಹತ್ರ ಒಂದು ಹಳೆಯ ಕಾರ್ ಅನ್ನ ರೆಡಿ ಮಾಡೋದಕ್ಕೆ ಹೇಳಿರ್ತಾನೆ.
ಯಾಕೆ ಅಂದ್ರೆ ಹೀರೋಯಿನ್ಗೆ ಅವನು ಶ್ರೀಮಂತ ಅಂತ ಗೊತ್ತಾಗ್ಬಾರ್ದು ಅಂತ ಈ ತರ ಎಲ್ಲ ಪ್ಲಾನ್ ಮಾಡ್ಸಿರ್ತಾನೆ. ಹಾಗೆ ಇನ್ನೇನು ಓಡಬೇಕು ಅನ್ನೋ ಸಮಯದಲ್ಲಿ ಹೀರೋಯಿನ್ ಅವರ ಅಪ್ಪ ಬಂದು ಹೀರೋ ಮತ್ತೆ ಅವನ ಕಾರನ್ನ ನೋಡಿ, ಏನಪ್ಪಾ ಎಲ್ಲಿದ್ದೋನು ಎಲ್ಲಿಗೆ ಬಂದ್ಬಿಟ್ಟೆ, ತಗೋ ಫ್ಯೂಲ್ ಹಾಕ್ಸೋಕೆ ಕಾಸಿದ್ಯಾ ಅಂತ ಹೇಳಿ ದುಡ್ಡನ್ನ ಕೊಟ್ಟು ಅವನನ್ನ ಕಿಂಡಲ್ ಅನ್ನ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಯಾವ್ದನ್ನು ತಲೆಗೆ ಹಾಕೊಳ್ದೆ ಹೀರೋ ಅಲ್ಲಿಂದ ಹೊರಟು ಹೀರೋಯಿನ್ ಅನ್ನ ಪಿಕ್ ಮಾಡಿ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಆ ರೆಸ್ಟೋರೆಂಟ್ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಒಬ್ರು ಬಗ್ಗೆ ಒಬ್ರು ತಿಳ್ಕೊತಾ ಇರ್ತಾರೆ. ಹೀರೋಯಿನ್, ನನಗೆ ಹಳೇದಾಗಿ ಒಂದು ಲವ್ ಇತ್ತು, ಆದ್ರೆ ಅವನು ನನಗೆ ಮೋಸ ಮಾಡ್ಬಿಟ್ಟ, ಹಾಗೆ ಹೀಗೆ ಅಂತ ಹೀರೋಯಿನ್ ಅವಳ ಬಗ್ಗೆ ಹೇಳ್ಕೊತಾ ಇರ್ತಾಳೆ. ಮತ್ತೆ ಹೀರೋ ಅನ್ನ ಕೇಳಿ, ನನ್ನ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದೆ, ನಿನ್ನ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನೀನ್ ಯಾರು, ನೀನ್ ಎಲ್ಲಿರೋದು, ನಿನ್ನ ಅಪ್ಪ ಅಮ್ಮ ಯಾರು ಅಂತ ಅವನನ್ನ ವಿಚಾರಿಸ್ತಾ ಇರ್ತಾಳೆ. ಇಲ್ಲಿ ನಮ್ಮ ಹೀರೋಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅದು ಇದು ಅಂತ ಹೇಳಿ ಮ್ಯಾನೇಜ್ ಅನ್ನ ಮಾಡ್ತಾ ನನಗೆ ಗೋಲ್ಫ್ ಆಡೋದಂದ್ರೆ ತುಂಬಾನೇ ಇಷ್ಟ. ಹಾಗೆ ಅದನ್ನ ಹೇಳ್ಬೇಕಾದ್ರೆ ಆ ರೆಸ್ಟೋರೆಂಟ್ ಪಕ್ಕದಲ್ಲೇ ಒಂದು ಚಿಕ್ಕದಾದ ಪ್ಲೇಸ್ ಇರುತ್ತೆ ಗೋಲ್ಫ್ ಆಡೋದಕ್ಕೆ ಅಂತಾನೆ. ಹೀರೋಯಿನ್ ಅನ್ನ ಕರ್ಕೊಂಡು ಅವಳ ಜೊತೆನೆ ಗೋಲ್ಫ್ ಆಡ್ತಾ ಇರ್ತಾನೆ ಹೀರೋ. ಇಲ್ಲಿ ಹೀರೋಯಿನ್, ನಾನು ಆ ದೊಡ್ಡ ವ್ಯಕ್ತಿಯ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ನನಗೆ 2,000 ಜನದ ಹತ್ರ ಸೈನ್ ಬೇಕಿದೆ, ಆದ್ರೆ ಈಗ ನಮಗೆ 5,000 ಸೈನ್ಗಳು ಕೂಡ ಆಗಿಲ್ಲ. ಹಾಗೆ ಅದನ್ನೆಲ್ಲ ಹೇಳ್ಕೊಂಡು ಫೀಲ್ ಮಾಡ್ಕೋತಾ ಇರ್ಬೇಕಾದ್ರೆ ಹೀರೋ, ನೀನ್ ಜಾಸ್ತಿ ಟೆನ್ಷನ್ ತಗೋಬೇಡ, ನನ್ ಕಡೆಯಿಂದ ಏನ್ ಸಹಾಯ ಆಗುತ್ತೋ ಅದ್ ನಾನ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಸಮಯ ಹಾಗೆ ಮಾತಾಡ್ಕೊಂಡು ಅಲ್ಲೇ ಆಟ ಆಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಕಟ್ ಮಾಡಿದ್ರೆ ನಾಳೆ ಆಗಿರುತ್ತೆ. ಹೀರೋಯಿನ್ ಫ್ರೆಂಡ್ ಬೆಳಗ್ಗೆನೆ ಕಾಲ್ ಮಾಡಿ ಹೀರೋಯಿನ್ ಹತ್ರ, ನಮಗೆ ನಿನ್ನೆ ಅಷ್ಟೇ 1,500 ಸೈನ್ಗಳು ಬಂದಿದೆ, ಇನ್ನು ಸ್ವಲ್ಪ ಸೈನ್ಗಳೇ ಸಾಕು ಆ ವ್ಯಕ್ತಿಯ ಮೇಲೆ ಕೇಸ್ ಹಾಕೋದಿಕ್ಕೆ ಅಂತ ಹೀರೋಯಿನ್ ಹತ್ರ ಹೇಳ್ಬೇಕಾದ್ರೆ ಹೀರೋಯಿನ್ ತುಂಬಾನೇ ಖುಷಿಯಾಗಿ ಇದನ್ನ ಹೀರೋಗೆ ಹೇಳ್ಬೇಕು ಅಂತ ಅವ್ರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಹೀರೋ ಹತ್ರ ಹೇಳ್ಕೊಂಡು ಇದನ್ನ ಖುಷಿ ಪಡ್ತಾರೆ. ಚಿಕ್ಕದಾಗಿ ಒಂದು ಕೇಕ್ ತರ ಅವರೇ ಡಿಸೈನ್ ಅನ್ನ ಮಾಡ್ಕೊಂಡು ಸೆಲೆಬ್ರೇಟ್ ಅನ್ನ ಮಾಡ್ಕೋತಾ ಇರ್ತಾರೆ. ಹಾಗೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಗೆ ಇದೇ ಒಳ್ಳೆ ಚಾನ್ಸ್, ಅವಳ ಹತ್ರ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತ ಇನ್ನೇನ್ ಹೇಳೋದಕ್ಕೆ ಬರ್ತಾ ಇರ್ತಾನೆ. ಹಾಗೆ ಫೋನ್ ಕಾಲ್ ರಿಂಗ್ ಆಗ್ಬಿಡುತ್ತೆ. ಏನು ಅಂತ ನೋಡಿದ್ರೆ ಅವ್ರ ಅಪ್ಪನೇ ಕಾಲ್ ಮಾಡಿ ಅವನನ್ನ ಬರೋದಿಕ್ಕೆ ಅಂತ ಹೇಳಿರ್ತಾನೆ. ಇಲ್ಲಿ ಹೀರೋ ಅವನ ಬಗ್ಗೆ ಹೇಳದೆ, ಸರಿ ನನಗೆ ಯಾವ್ದೋ ಒಂದು ಕೆಲಸ ಬಂದಿದೆ, ನಿನಗೆ ನಾಳೆ ಸಿಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಏನು ಅಂತ ಮನೆಗೆ ಬಂದು ನೋಡಿದ್ರೆ ಎಮ್ಮಿ ಅನ್ನೋ ಹುಡುಗಿನ ಹೇಳಿ ಮದ್ವೆ ಆಗೋ ಅಂತ ಹೇಳಿರ್ತಾರಲ್ಲ ಅವರಪ್ಪ, ಅದೇ ಹುಡುಗಿ ಅವರ ಮನೆಗೆ ಡಿನ್ನರ್ಗೆ ಅಂತ ಬಂದಿರ್ತಾಳೆ. ಅದಕ್ಕೆ ಅವರಪ್ಪ ಅವನಿಗೆ ಕಾಲ್ ಮಾಡಿ ಡಿನ್ನರ್ಗೆ ಬರೋದಿಕ್ಕೆ ಹೇಳಿರ್ತಾರೆ. ಹೀರೋಗೆ ಹಾಗೆ ಸ್ವಲ್ಪ ಶಾಕ್ ಆಗುತ್ತೆ. ಅವನಿಗೆ ಅವನೇ ಸಮಾಧಾನ ಮಾಡ್ಕೊಂಡು ಹೋಗಿ ಕೂತ್ಕೋತಾನೆ. ಅವರಪ್ಪ ಎಮ್ಮಿ ಹತ್ರ, ನೋಡಮ್ಮ ಅದ್ಯಾವ್ದು ಚೆಫ್ ಆಗಿ ಕೆಲಸ ಮಾಡ್ತೀನಿ ಅಂತ ಅದೆಲ್ಗೋ ಹೋಗ್ತಾ ಇದ್ದಾನೆ, ಜೀವನದಲ್ಲಿ ಮುಂದೆ ಬಾ ಅಂತ ಅಂದ್ರೆ ಇವನು ಹಿಂದೆನೆ ಹೋಗ್ತಾ ಇದ್ದಾನೆ. ಹಾಗೆ ಅದು ಇದು ಹೇಳ್ತಾ ಅವನನ್ನ ಕಿಂಡಲ್ ಅನ್ನ ಮಾಡ್ಬೇಕಾದ್ರೆ ಹೀರೋ ಹಾಗೆ ಕೋಪಿಸ್ಕೊಳ್ದೇನೆ ಅಲ್ಲಿಂದ ಮೇಲೆ ಎದ್ದು ಹಾಗೆ ಬಾಲ್ಕನಿಗೆ ಬಂದ್ಬಿಡ್ತಾನೆ. ಇದನ್ನ ಎಮ್ಮಿ ನೋಡಿ ಹಾಗೆ ಅವಳು ಕೂಡ ಬಾಲ್ಕನಿಗೆ ಬಂದು ಹೀರೋ ಹತ್ರ, ನಿನಗೂ ನಿಮ್ಮ ಅಪ್ಪನಿಗೂ ಏನ್ ಪ್ರಾಬ್ಲಮ್ ಆಗಿದೆ, ಯಾಕೆ ನೀವಿಬ್ರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ಸ್ತಾ ಇಲ್ಲ ಅಂತ ಕೇಳಿದ್ರೆ ಹೀರೋ ಆದ ವಿಷಯನೆಲ್ಲ ಹೇಳ್ತಾನೆ. ಹೀಗೆ ಒಂದು ಪಾರ್ಕ್ ನಲ್ಲಿ ನಮ್ಮಪ್ಪ ದುಡ್ಡಿನ ಆಸೆಯಿಂದ ಯಾವ್ದೋ ಒಂದು ಫ್ಲಾಟ್ ಅನ್ನ ಕಟ್ಬೇಕು ಅಂತ ಹೊರಟಿದ್ದಾರೆ. ಇದನ್ನ ನಾನು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಎಮ್ಮೆ ಹತ್ರ ಹೇಳಿದ್ರೆ, ಅಯ್ಯೋ ಇಷ್ಟೇನಾ, ಇದನ್ನ ನೀನು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಿದ್ಯಾ, ನನ್ನ ಹತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ, ನಾಳೆ ಹೋಟೆಲ್ಗೆ ಬಾ, ಇಬ್ರು ಕೂಡ ಡಿಸ್ಕಸ್ ಮಾಡಿ ಒಂದು ಡೀಲ್ಗೆ ಬರೋಣ ಅಂತ ಹೀರೋಗೆ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಕಟ್ ಮಾಡಿದ್ರೆ ನಾಳೆ ಆಗಿರುತ್ತೆ. ಇಲ್ಲಿ ಕೆಲ್ಸಕ್ಕೆ ಹೀರೋಯಿನ್ ಬಂದಿರ್ತಾಳೆ, ಆದ್ರೆ ಅಲ್ಲಿ ಹೀರೋ ಇರೋದೇ ಇಲ್ಲ. ಟ್ರಕ್ ನ ಓನರ್ ಹತ್ರ ಎಲ್ಲಿ ಹೀರೋ ಬಂದಿಲ್ಲ ಅಂತ ಕೇಳಿದ್ರೆ, ಇಲ್ಲಮ್ಮ ಅವನಿವತ್ತು ಬಂದಿಲ್ಲ, ರಜಾವನ್ನ ಹಾಕಿದ್ದಾನೆ, ಏನೋ ಅವನಿಗೆ ಸ್ವಲ್ಪ ಹುಷಾರಿಲ್ವಂತೆ, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ, ಏನು ಹುಷಾರಿಲ್ವಾ, ಅವ್ನ್ ನನ್ಗೇನು ಹೇಳಲೇ ಇಲ್ವಲ್ಲ, ಅವನ ಮನೆ ಅಡ್ರೆಸ್ ಏನಾದ್ರು ಇದೆಯಾ ಅಂತ ತುಂಬಾ ಗಾಬರಿಯಾಗಿ ಆ ಟ್ರಕ್ ನ ಓನರ್ ಅನ್ನ ವಿಚಾರಿಸ್ತಾ ಇರ್ತಾಳೆ. ಹಾಗೆ ಅದೇ ಸಮಯಕ್ಕೆ ಹೀರೋಯಿನ್ ಫ್ರೆಂಡ್ ಬಂದು, ನಾವು ಎಷ್ಟು ಕಷ್ಟಪಟ್ಟು ಆ ವ್ಯಕ್ತಿಯ ಮೇಲೆ ಕೇಸ್ ಹಾಕ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ ಅಲ್ವಾ, ಅವನು ಹೇಗೋ ಮಾಡಿ ಅವನ ಮೇಲೆ ಕೇಸೇ ಹಾಕ್ಬಾರ್ದು ಅಂತ ಹೇಳಿ ಅವನ ಇನ್ಫ್ಲೂಯೆನ್ಸ್ ನೆಲ್ಲ ಯೂಸ್ ಮಾಡಿ ನಾವು ಅವನ ಮೇಲೆ ಕೇಸೇ ಹಾಕ್ಬಾರ್ದು ಅಂತ ಮಾಡ್ಬಿಟ್ಟಿದ್ದಾನೆ. ಇನ್ನ ನಮ್ ಕೈಯಿಂದ ಏನು ಕೂಡ ಮಾಡೋದಿಕ್ಕಾಗಲ್ಲ ಅಂತ ಹೀರೋಯಿನ್ ಹತ್ರ ಹೇಳ್ಕೊತಾಳೆ. ಇದನ್ನ ಕೇಳಿ ಹೀರೋಯಿನ್ ಟೆನ್ಷನ್ ಆಗ್ತಾಳೆ. ನಾನ್ ಇವಾಗ್ಲೇ ಅವ್ರ ಹತ್ರ ಮಾತಾಡ್ಬೇಕು, ಏನ್ ಅನ್ಕೋಬಿಟ್ಟಿದ್ದಾರೆ ಅವರು, ಅವ್ರು ಎಲ್ಲಿರ್ತಾರೆ, ಅವ್ರಿಗೆ ಎಲ್ಲಿ ಸಿಗ್ತಾರೆ, ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ಫ್ರೆಂಡ್ ಹತ್ರ ಕೇಳ್ಕೋಬೇಕಾದ್ರೆ ಅವಳು, ಅವ್ರು ಎಲ್ಲಿ ಸಿಗ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅರೆ ಒಂದು ಹೋಟೆಲ್ಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ, ನಾವಲ್ಲಿ ಹೋಗಿ ನೋಡಿದ್ರೆ ಅವ್ರು ಸಿಕ್ಬೋದು ಅಂತ ಹೇಳ್ತಾಳೆ. ಸರಿ ಬಾ ಹೋಗಿ ನೋಡೋಣ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಗೆ ಹೊರಡ್ತಾರೆ. ಅದೇ ಸಮಯದಲ್ಲಿ ಅದೇ ಹೋಟ್ಲಲ್ಲಿ ಹೀರೋ ಮತ್ತೆ ಎಮ್ಮಿ ಮೀಟಿಂಗ್ ಅನ್ನ ಇಟ್ಟು ಮಾತಾಡ್ಕೋತಾ ಇರ್ತಾರೆ. ಇಲ್ಲಿ ಎಮ್ಮಿ ಏನ್ ಹೇಳ್ತಾಳೆ ಅಂದ್ರೆ, ನಿನ್ನ ತರಾನೇ ನನ್ನಪ್ಪನುವೆ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಈ ಮದ್ವೆ ಆಗು ಅಂತ ಹೇಳಿ ನನಗೆ ದಿನ ಟಾರ್ಚರ್ ಅನ್ನ ಇಡ್ತಾ ಇದ್ದಾರೆ, ನನಗೆ ಈ ಮದ್ವೆ ಚೂರುವೆ ಇಷ್ಟ ಇಲ್ಲ, ಅವರ ಫೋರ್ಸ್ ಇಂದಾಗಿ ನಾನು ಒಪ್ಕೋಬೇಕಾಯ್ತು, ಹಾಗೆ ನೀನು ಕೂಡ ಕೊನೆವರೆಗೂ ಈ ಮದ್ವೆಗೆ ಒಪ್ಕೋಬೇಡ ಅಂತ ಹೇಳಿ ನಾನು ನಿನ್ಗೆ ಹೆಲ್ಪ್ ಅನ್ನು ಸಹ ಮಾಡ್ತೀನಿ ಅಂತ ಹೇಳ್ತಾಳೆ. ಏನು ಅಂದ್ರೆ ಆ ಪಾರ್ಕ್ ಅನ್ನ ನಾಶ ಮಾಡಿ ಅಲ್ಲಿ ಫ್ಲಾಟ್ ಕಟ್ಬೇಕು ಅಂತ ಇದ್ದಾರೆ ಅಲ್ವಾ ನಿಮ್ಮಪ್ಪ, ನಾನ್ ಅವರ ಜೊತೆ ಮಾತಾಡಿ ನನಗೆ ಒಂದು ಲ್ಯಾಂಡ್ ಗೊತ್ತಿದೆ, ಅಲ್ಲಿ ಫ್ಲಾಟ್ ಅನ್ನ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಿ ನಾನ್ ಮಾತಾಡ್ತೇನೆ, ನಾನು ಅವರ ಪ್ಲಾನ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಹೀರೋಗೂ ಇಷ್ಟ ಆಗುತ್ತೆ, ಸರಿ ಅಂತ ಹೇಳಿ ಅವನು ಕೂಡ ಒಪ್ಕೋತಾನೆ. ಇಬ್ರು ಕೈಯನ್ನ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಅಲ್ಲಿಗೆ ಕರೆಕ್ಟ್ ಆಗಿ ಹೀರೋಯಿನ್ ಎಂಟ್ರಿ ಕೊಟ್ಬಿಡ್ತಾಳೆ. ಹಾಗೆ ಅವಳೇ ನೋಡಿರೋದ್ರಿಂದ ಅದನ್ನ ತಪ್ಪಾಗಿ ತಿಳ್ಕೊತಾಳೆ. ಅದಕ್ಕೆ ಎಮ್ಮಿ, ಇಲ್ಲ ನಾವು ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದು ಅಂತ ಹೇಳ್ತಾಳೆ.
ಇಲ್ಲಿ ಹೀರೋ ಅವಳನ್ನ ಸೈಡಿಗೆ ಕರ್ಕೊಂಡ್ ಬಂದು ಇರೋ ವಿಷಯನೆಲ್ಲ ಹೇಳ್ತಾನೆ. ಇವಾಗ ಹೀರೋಯಿನ್ಗೆ ಆ ದೊಡ್ಡ ಶ್ರೀಮಂತವಾದ ವ್ಯಕ್ತಿಯ ಮಗ ಇವನೇ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿದವಳು ಹಾಗೆ ಶಾಕ್ ಆಗಿ ಬಿಡ್ತಾಳೆ. ನಾನು ಆ ಪಾರ್ಕ್ ವಿರುದ್ಧ ಮಾತಾಡಬಾರ್ದು ಅಂತಾನೆ ನಿನ್ನ ತಂದೆ ನಿನಗೆ ನನ್ನ ಜೊತೆ ಇರೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ನೀನು ನನ್ನ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದೀಯ ಅಂತ ತಪ್ಪಾಗಿ ತಿಳ್ಕೊಂಡು ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಡ್ಬಿಡ್ತಾಳೆ. ಹೀರೋ ಏನ್ ಹೇಳೋಕು ಬಂದ್ರು ಅದನ್ನ ಕೇಳಿಸ್ಕೊತಾನೆ ಇರೋದಿಲ್ಲ ಹೀರೋಯಿನ್. ಹಾಗೆ ಅವನು ಎಷ್ಟು ಕೇಳ್ಕೊಂಡ್ರು ಅಲ್ಲಿ ನಿಂತ್ಕೊಳ್ದೆ ಅಲ್ಲಿಂದ ಹೊರಟೆ ಬಿಡ್ತಾಳೆ. ಹಾಗೆ ಇಲ್ಲಿ ಹೀರೋ ಮನೆಗೆ ಬಂದು ತನ್ನ ಬೆಸ್ಟ್ ಫ್ರೆಂಡ್ ಹತ್ರ ನಡೆದ ವಿಷಯನೆಲ್ಲ ಹೇಳ್ಕೊಂಡು ಹಾಗೆ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಅವಳು ಮಾತಾಡ್ತಿಲ್ಲ ಅಂತ ನೀನು ಬಿಟ್ಬಿಡ್ತೀಯಾ? ಇಲ್ಲ ಅಲ್ವಾ? ಸರಿ, ಈಗ್ಲೇ ಹೋಗಿ ಅವಳಿಗೆ ಕಾಲ್ ಮಾಡು, ಅವಳಿಗೆ ಸಮಾಧಾನವಾಗಿ ನಡೆದ ವಿಷಯನೆಲ್ಲ ಹೇಳು, ಅವಳು ಒಪ್ಕೋತಾಳೆ ಅಂತ ಹೀರೋಗೆ ಹೇಳ್ತಾನೆ. ಸರಿ ಅಂತ ಇಲ್ಲಿ ಹೀರೋನುವೆ ಅವಳಿಗೆ ಕಾಲ್ ಮಾಡ್ತಾನೆ. ಅವಳು ನೋಡಿದ್ರೆ ಕಾಲ್ ಅನ್ನೇ ಪಿಕ್ ಮಾಡೋದಿಲ್ಲ. ಹಾಗೆ ತುಂಬಾನೇ ಫೀಲ್ ಮಾಡ್ಕೋತಾ ಇರ್ತಾನೆ. ನಾಳೆ ಆಗುತ್ತೆ. ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅವರಪ್ಪ ಎಂಟ್ರಿಯನ್ನ ಕೊಡ್ತಾರೆ. ಹಾಗೆ ಅವರಪ್ಪ ಹೀರೋ ಜೊತೆ ಮಾತಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಹೀರೋ ತುಂಬಾನೇ ಕೋಪದಲ್ಲಿರ್ತಾನೆ. ನಾನು ಆ ಪಾರ್ಕ್ ಅನ್ನ ಎಷ್ಟೇ ಡೆವಲಪ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರು ನೀವ್ ಅದನ್ನ ಬಿಡ್ಲಿಲ್ಲ. ನನ್ನ ಕೈಯಿಂದ ಅದನ್ನು ಕಿತ್ಕೋಬಿಟ್ರಿ. ಈಗ ನನ್ನ ತುಂಬಾ ಇಷ್ಟಪಡೋ ಹುಡುಗಿನೂ ನನ್ನನ್ನ ಬಿಟ್ಟು ಹೋಗಿದ್ದಾಳೆ. ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ಕೋಪದಿಂದ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪ, ಏನು ನೀನು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಆ ಪಾರ್ಕ್ ಅನ್ನ ಕಟ್ಟೋದಾ? ದೊಡ್ಡ ದೊಡ್ಡ ಫ್ಲಾಟ್ ಗಳನ್ನ ಕಟ್ಟಿ ಅದರಿಂದ ಪ್ರಾಫಿಟ್ ಅನ್ನ ತಗೊಂಡು ಚೆನ್ನಾಗಿ ಬಿಸ್ನೆಸ್ ಅನ್ನ ಮಾಡ್ಬೇಕು. ಹಾಗೆ ನಾವು ಡೆವಲಪ್ ಆಗ್ತಾ ನಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನೀನ್ ನೋಡಿದ್ರೆ ಆ ಪಾರ್ಕ್ ಅನ್ನ ಡೆವಲಪ್ ಮಾಡ್ತಿದ್ದೀನಿ ಅದು ಇದು ಅಂತ ಹೇಳ್ಕೊಂಡ್ ಕೂತಿದೀಯಾ. ಅದ್ರಲ್ಲೆಲ್ಲ ಪ್ರಾಫಿಟ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಹೀರೋ, ಹೌದಾ, ನಿಮ್ಗೆ ಅದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ವಾ? ಸರಿ, ನನ್ನ ಜೊತೆ ಆ ಪಾರ್ಕಿಗೆ ಒಂದೇ ಒಂದು ದಿನ ಬನ್ನಿ ಅಂತ ಕೇಳ್ಕೊತಾನೆ. ಅದಕ್ಕೆ ಅವರಪ್ಪ, ಇಲ್ಲ, ನನಗೆ ತುಂಬಾನೇ ಕೆಲಸ ಇದೆ, ನನಗೆ ಫ್ರೀ ಇಲ್ಲ, ನಾನ್ ಬರೋದಿಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಹೀರೋ, ನೀವು ನನ್ನ ಜೊತೆ ಒಂದೇ ಒಂದು ದಿನ ಪಾರ್ಕಿಗೆ ಬಂದ್ರೆ ನೀವು ಹೇಳ್ದಾಗೆ ಕೇಳ್ತೀನಿ, ಅಷ್ಟೇ ಯಾಕೆ ನಿಮ್ಮ ಕಂಪ್ನಿಗೆ ಬಂದು ನಾನ್ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಅವರಪ್ಪನಿಗೆ ಸರಿ, ಈ ಡೀಲು ಕೂಡ ಚೆನ್ನಾಗಿದೆ, ನಾನು ಒಪ್ಕೋತೀನಿ ಅಂತ ಹೇಳಿ ಅವನ ಜೊತೆ ಪಾರ್ಕಿಗೆ ಹೋಗೋಕೆ ಒಪ್ಕೋತಾರೆ. ಹಾಗೆ ಹೀರೋ ಮತ್ತೆ ಅವರಪ್ಪ ಇಬ್ರು ಪಾರ್ಕ್ ಅಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಅವರಪ್ಪನನ್ನ ಕರ್ಕೊಂಡು ಬಂದು ಆ ಕಲ್ ಮೇಲೆ ಅವರ ತಾತನ ಹೆಸರಿರುತ್ತಲ್ಲ ಅದನ್ನ ತೋರಿಸ್ತಾರೆ. ಆ ಪಾರ್ಕ್ ಇಷ್ಟು ಡೆವಲಪ್ ಆಗೋದಿಕ್ಕೆ ಅವರ ತಂದೆನೇ ಕಾರಣ ಅಂತ ಅವರಿಗೆ ಗೊತ್ತಾಗುತ್ತೆ. ಹಾಗೆ ಆ ಕಲ್ಲನ್ನ ನೋಡ್ತಾ ಇರ್ಬೇಕಾದ್ರೆ ಹೀರೋ, ನೋಡಿ, ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಈ ಪಾರ್ಕ್ ಅನ್ನ ಡೆವಲಪ್ ಮಾಡಿದ್ದಾರೆ, ನೀವು ಇದನ್ನ ನಾಶ ಮಾಡ್ಬೇಕು ಅಂತ ಹೊರಟಿದ್ದೀರಾ, ಇದು ತಪ್ಪು, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಹೀರೋ ಅವರ ಅಪ್ಪನಿಗೂ ಫೀಲ್ ಆಗಿ ಒಂದು ಬೆಂಚ್ ಮೇಲೆ ಹೋಗಿ ಕೂತ್ಕೋತಾರೆ. ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಕಥೆಯನ್ನ ಇವಾಗ ಹೇಳ್ತಾರೆ. ಹಾಗೆ ಅವಾಗ ಇಬ್ರು ಕೂಡ ಟೈಮ್ ಅನ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ ಬಿಸ್ನೆಸ್ ಡೆವಲಪ್ ಮಾಡ್ಬೇಕು ಅಂತ ಅಪ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಮರ್ತು ಬಿಟ್ರು. ನನಗೆ ಇವಾಗ ಅದು ತಪ್ಪು ಅಂತ ಗೊತ್ತಾಗ್ತಾ ಇದೆ. ಮತ್ತೆ ನಾನು ಕೂಡ ಆ ತಪ್ಪನ್ನ ಮಾಡ್ತಾ ಇದ್ದೀನಿ. ಮತ್ತೆ ನಿನ್ನ ಜೊತೆ ನಾನು ಹ್ಯಾಪಿಯಾಗಿ ಟೈಮ್ ಸ್ಪೆಂಡೇ ಮಾಡಿಲ್ಲ. ಮತ್ತೆ ನನ್ನ ತಂದೆ ಈ ಪಾರ್ಕಿಗೆ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅಂತ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ನಿನ್ನ ತಾಯಿ ತೀರ್ಕೊಂಡ್ಮೇಲೆ ನನಗೆ ತುಂಬಾನೇ ಕಷ್ಟ ಆಯ್ತು. ಅದರಿಂದ ಆಚೆ ಬರೋದಕ್ಕೆ ನನಗೆ ಇದ್ದಿದ್ದ ಒಂದೇ ಒಂದು ದಾರಿ ಕೆಲ್ಸವನ್ನ ಮಾಡೋದು. ಅದಕ್ಕೆ ನಾನು ಅವಾಗ್ಲಿಂದ ಬಿಸ್ನೆಸ್ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ನ ಮಾಡ್ತಾ ಇದ್ದಿದ್ದು. ನನಗೆ ಗೊತ್ತು, ನಾನು ನಿನ್ನ ಜೊತೆ ಅಷ್ಟಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿಲ್ಲ. ಅದಕ್ಕೆ ಇವಾಗ ನೀನ್ ನನ್ನ ಜೊತೆನೇ ಇರ್ಲಿ ಅಂತ ಹೇಳಿ ನಿನ್ನ ಕಂಪ್ನಿಗೆ ಬಾ ಬಾ ಅಂತ ಕರಿತಾ ಇರೋದು. ನೀನು ನನ್ನ ಜೊತೆ ಕಂಪ್ನಿಗೆ ಬಂದ್ರೆ ನಿನ್ನ ಜೊತೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ನಿನ್ನ ಕಂಪ್ನಿಗೆ ಕರಿತಾ ಇದ್ದಿದ್ದು. ಹಾಗೆ ತುಂಬಾನೇ ಫೀಲ್ ಮಾಡಿ ಇದನ್ನ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿದ ಹೀರೋ, ಹೌದಾ, ಸರಿ, ಈ ಪಾರ್ಕ್ ಅನ್ನ ಡೆವಲಪ್ ಮಾಡಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಬೇಕಾದ್ರೆ ನನ್ ಕಂಪ್ನಿಲೂ ಬಂದು ವರ್ಕ್ ಮಾಡ್ತೀನಿ ಅಂತ ಅವ್ರ ಅಪ್ಪನ ಹತ್ತಿರ ಹೇಳ್ಕೊತಾ ಇರ್ತಾರೆ. ಇದನ್ನ ಕೇಳಿದ ಅವರಪ್ಪ, ಈ ಡೀಲು ಕೂಡ ಚೆನ್ನಾಗಿದೆಯಲ್ಲ, ಸರಿ ಓಕೆ ಅಂತ ಹೇಳಿ ಸ್ವಲ್ಪ ಎಮೋಷನಲ್ ಆಗಿ ತನ್ನ ಮಗನನ್ನ ತಪ್ಕೋತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಪಾರ್ಕ್ ಅಲ್ಲಿ ತೋರಿಸ್ತಾರೆ. ಹೀರೋಯಿನ್ ಫುಡ್ ಟ್ರಕ್ ಹತ್ರ ಅವರ ಓನರ್ ಜೊತೆ. ಹಾಗೆ ಈ ಪಾರ್ಕ್ ಹೊರಟೋಗುತ್ತೆ. ಆ ದುಡ್ಡಿರೋರು ಈ ಪಾರ್ಕ್ ಅನ್ನ ನಾಶ ಮಾಡ್ಬಿಡ್ತಾರೆ. ಮತ್ತೆ ಅವರ ಮಗ ನನ್ನ ಜೊತೆ ಹೀಗ್ ಮಾಡ್ತಾನೆ ಅಂತ ನನ್ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಫೀಲ್ ಮಾಡ್ಕೊಂಡು ಅವರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಹೀರೋ ಬೆಸ್ಟ್ ಫ್ರೆಂಡ್ ಬರ್ತಾನೆ. ಹೀರೋಯಿನ್ ಹತ್ರ, ಇದ್ರಲ್ಲಿ ಹೀರೋನ ತಪ್ಪು ಏನೂ ಇಲ್ಲ, ಅವನಿಗೆ ಈ ಕೆಲಸ ತುಂಬಾನೇ ಇಷ್ಟ ಆಗಿದೆ, ನಿನ್ನ ಜೊತೆ ಅವನು ಕೂಡ ಈ ಪಾರ್ಕ್ ಅನ್ನ ಉಳಿಸ್ಬೇಕು ಅಂತಾನೆ ಅವರ ತಂದೆ ವಿರುದ್ಧ ಹೋರಾಡ್ತಿದ್ದ. ನಿನ್ನ ಜೊತೆ ಅವನು ಅವರ ಮಗ ಅಂತ ಹೇಳಿಲ್ಲ ಅಷ್ಟೇ, ಆದ್ರೆ ಅವನು ನಿಜವಾಗ್ಲೂ ಈ ಪಾರ್ಕ್ ಅನ್ನ ಉಳಿಸ್ಬೇಕು ಅಂತಾನೆ ನಿನ್ನ ಜೊತೆ ಹೋರಾಡ್ತಾ ಇದ್ದಿದ್ದು. ಅವನಿಗೆ ನೀನು ಮತ್ತೆ ಈ ಕೆಲ್ಸ ಅಂದ್ರೆ ತುಂಬಾನೇ ಇಷ್ಟ. ಈ ಪಾರ್ಕ್ ಅನ್ನ ಉಳಿಸೋದಕ್ಕೆ ಅಂತಾನೆ ಅವರ ತಂದೆ ಜೊತೆ ತುಂಬಾ ಸರಿ ಜಗಳ ಆಡಿದ್ದಾನೆ. ಆದ್ರೆ ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವನಿಗೆ ಈ ಪಾರ್ಕ್ ನಾಶ ಆಗೋದಂದ್ರೆ ಅವನಿಗೂ ಇಷ್ಟ ಇಲ್ಲ. ಹಾಗೆ ನಡೆದ ವಿಷಯನೆಲ್ಲ ಹೀರೋಯಿನ್ ಹತ್ರ ಹೇಳ್ತಾನೆ. ಹೀರೋಯಿನ್ಗೆ ತುಂಬಾನೇ ಫೀಲ್ ಆಗುತ್ತೆ. ಪಾಪ ಅವನನ್ನ ತಪ್ಪಾಗಿ ತಿಳ್ಕೊಂಡೆ ಅಂತ ಹೇಳಿ ಅಲ್ಲಿಂದ ಪಾರ್ಕಿಗೆ ಹೊರಡ್ತಾಳೆ. ನೋಡಿದ್ರೆ ಅಲ್ಲಿ ಹೀರೋ ಮತ್ತೆ ಅವರ ತಂದೆ ಮಾತಾಡ್ತಾ ಇರ್ತಾರೆ. ಹೀರೋ ಹತ್ರ ಬಂದು, ನಾನ್ ನಿನ್ನ ತುಂಬಾ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾಳೆ. ಅಯ್ಯೋ ಅಷ್ಟೇನಾ, ಇದ್ರಲ್ಲೇನಿದೆ ಬಿಡು, ಮತ್ತೆ ನಿನಗೊಂದು ಗುಡ್ ನ್ಯೂಸ್ ಅನ್ನ ಹೇಳ್ಬೇಕು ಬಾಯ್ಲಿ ಅಂತ ಕರ್ಕೊಂಡ್ ಬಂದು, ಇನ್ನು ಮುಂದೆ ನನ್ನ ತಂದೆಯ ಕಂಪನಿಗೆ ನಾನೇ ಬಾಸ್, ಮತ್ತೆ ಈ ಪಾರ್ಕ್ ಅನ್ನ ನಾನು ಏನು ಕೂಡ ಮಾಡೋದಿಲ್ಲ.
ಹಾಗೆ ತುಂಬಾ ಸಂತೋಷದಿಂದ ಹೇಳ್ಕೊತಾನೆ. ಮತ್ತೆ ಈ ಜಗತ್ನಲ್ಲಿ ನಂಗೆ ತುಂಬಾ ಇಷ್ಟವಾದ ಹುಡುಗಿ ಯಾರು ಅಂತ ಗೊತ್ತಾ? ಜಾಸ್ತಿ ಯೋಚನೆ ಮಾಡ್ಬೇಡ, ಅದು ನೀನೆ. ಹೀಗೆ ಹೇಳ್ಕೊಂಡು ತನ್ನ ಲವ್ ಅನ್ನ ಹೀರೋಯಿನ್ ಹತ್ರ ಹೇಳ್ಕೊತಾನೆ. ಹೀರೋಯಿನ್ ಕೂಡ ಇದನ್ನ ಒಪ್ಕೋತಾಳೆ. ಹಾಗೆ ಹ್ಯಾಪಿ ಎಂಡಿಂಗ್ ಆಗಿ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹೇಗೆ ಸಿಂಪಲ್ ಆಗಿದ್ರು ಸೂಪರ್ ಆಗಿತ್ತಲ್ವಾ? ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನಿಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ತರದೊಂದು ಚಾನೆಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. Soon catch you people with another nice video. Take care and bye bye.